Namaste. Engineering Mathematics. Module Vector Calculus. The reader is familiar with the vector algebra, which is a necessary prerequisite for the content of this module. Refer Basic Concepts and Formula PUC content. ಅಂದರೆ ವೆಕ್ಟರ್ ಆಲ್ಜಿಬ್ರಾದ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಈ ವೆಕ್ಟರ್ ಕ್ಯಾಲ್ಕುಲಸ್ ಮಾಡೆಲ್ ಕಲಿಬೇಕಂದ್ರೆ. ಸೊ ಅದಕ್ಕೋಸ್ಕರ ರೆಫರ್ ಮಾಡಿ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾ PUC ಕಂಟೆಂಟ್ ಅನ್ನೋ ವೀಡಿಯೋಸ್ ಇದೆಯಲ್ಲ, ಆ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಕೊಡಿ. ಸೊ ಅದರಲ್ಲಿ ಎಲ್ಲ ಹಾಕಿದ್ದೇನೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾ PUC ಕಂಟೆಂಟ್ ಅಂತ ಇದೆಯಲ್ಲ, ಆ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಎಲ್ಲ ರೆಫರ್ ಮಾಡಿ. ಸೊ ವೆಕ್ಟರ್ ಆಲ್ಜಿಬ್ರಾ ಅನ್ನೋ ಟಾಪಿಕ್ ಇದೆ. ಸೊ ಅದರದ್ದು ಫಾರ್ಮುಲಾಸ್ ಎಲ್ಲ ಕಲೀರಿ. ಓಕೆ, ಅದು ಈ ಮಾಡೆಲಿಗೆ ತುಂಬಾ ಇಂಪಾರ್ಟೆಂಟ್. ಡಿಫ್ರೆನ್ಷಿಯೇಷನ್ ಆ್ಯಂಡ್ ಇಂಟಗ್ರೇಷನ್ ಬೀಯಿಂಗ್ ಎ ಪಾರ್ಟ್ ಆಫ್ ಕ್ಯಾಲ್ಕುಲಸ್ ಈಸ್ ಆಲ್ಸೋ ಫೆಮಿಲಿಯರ್ ಟು ದಿ ರೀಡರ್ಸ್. ಅಂದರೆ ಕ್ಯಾಲ್ಕುಲಸ್ ಟಾಪಿಕಲ್ಲಿ ಡಿಫ್ರೆನ್ಷಿಯೇಷನ್ ಆ್ಯಂಡ್ ಇಂಟಗ್ರೇಷನ್ ಅಂತ ಇದೆ. ಸೊ ಅದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕಂತ ಹೇಳಿದ್ರೆ ನಮಗೆ ನಾರ್ಮಲ್ ಡಿಫ್ರೆನ್ಷಿಯೇಷನ್ ಆ್ಯಂಡ್ ಇಂಟಗ್ರೇಷನ್ ಗೊತ್ತಿರಬೇಕು. ನೆಕ್ಸ್ಟ್ vector calculus in this model gives an exposure to vector differentiation and vector integration. ಸೊ ಈ ಮಾಡೆಲ್ ಆ್ಯಕ್ಚುಲಿ ವೆಕ್ಟರ್ ಕ್ಯಾಲ್ಕುಲಸ್ ಅಂತ, ಇದು ಮತ್ತೆ ಒಂದಷ್ಟು ಎಕ್ಸ್ಪೋಜರ್ ಆಗುತ್ತೆ. ಅದರಲ್ಲಿ ವೆಕ್ಟರ್ ಡಿಫ್ರೆನ್ಷಿಯೇಷನ್ ಆ್ಯಂಡ್ ವೆಕ್ಟರ್ ಇಂಟಗ್ರೇಷನ್ ಅಂತ ಡಿವೈಡ್ ಆಗುತ್ತೆ. ವೆಕ್ಟರ್ ಕ್ಯಾಲ್ಕುಲಸಲ್ಲಿ ವೆಕ್ಟರ್ ಡಿಫ್ರೆನ್ಷಿಯೇಷನ್ ಆ್ಯಂಡ್ ವೆಕ್ಟರ್ ಇಂಟಗ್ರೇಷನ್ ಅಂತ ಇದೆ. ಇನ್ ವೆಕ್ಟರ್ ಡಿಫ್ರೆನ್ಷಿಯೇಷನ್ ದಿ ಕಾನ್ಸೆಪ್ಟ್ ಆಫ್ ಗ್ರೇಡಿಯಂಟ್ ವಿತ್ ಜಾಮೆಟ್ರಿಕಲ್ ಮೀನಿಂಗ್, directional derivative and concepts connected with the divergence, curl along with their physical meaning is presented. ಅಂದರೆ ಈ ವೆಕ್ಟರ್ ಡಿಫ್ರೆನ್ಷಿಯೇಷನಲ್ಲಿ ನಾವು ಏನು ಕಾನ್ಸೆಪ್ಟ್ ಕಲಿತೇವೆ ಅಂದರೆ ಗ್ರೇಡಿಯಂಟ್, ಕಾನ್ಸೆಪ್ಟ್ ಆಫ್ ಗ್ರೇಡಿಯಂಟ್ ವಿತ್ ಜಾಮೆಟ್ರಿಕಲ್ ಮೀನಿಂಗ್. ಸೊ ಅದನ್ನು ಕಲಿತೇವೆ. ನೆಕ್ಸ್ಟು ಡೈರೆಕ್ಷನಲ್ ಡೆರಿವೇಟಿವ್ ಆ್ಯಂಡ್ ಕಾನ್ಸೆಪ್ಟ್ಸ್ ಕನೆಕ್ಟೆಡ್ ವಿತ್ ದ ಡೈವರ್ಜೆನ್ಸ್, ಕರ್ಲ್ ಅಲಾಂಗ್ ವಿತ್ ದೇರ್ ಫಿಸಿಕಲ್ ಮೀನಿಂಗ್ ಇಸ್ ಪ್ರೆಸೆಂಟೆಡ್. ಅದನ್ನು ನಾವು ಕಲಿತೇವೆ ಈ ಮಾಡೆಲಲ್ಲಿ. ಅಂದರೆ ಈ ಮಾಡೆಲಲ್ಲಿ ವೆಕ್ಟರ್ ಡಿಫ್ರೆನ್ಷಿಯೇಷನಲ್ಲಿ ಇಷ್ಟು ಕಲಿತೇವೆ. ದೀಸ್ ಕಾನ್ಸೆಪ್ಟ್ಸ್ ಆರ್ ರೆಲೆವೆಂಟ್ ಇನ್ ದಿ ಡಿಸ್ಕಷನ್ ಆಫ್ ಸೊಲೆನಾಯ್ಡಲ್ ಆ್ಯಂಡ್ ಇರ್ರೋಟೇಷನಲ್ ವೆಕ್ಟರ್ ಫೀಲ್ಡ್ಸ್. ಸೊ ಈ ಕಾನ್ಸೆಪ್ಟಿಂದ ನಾವು ಸೊಲೆನಾಯ್ಡಲ್ ಆ್ಯಂಡ್ ಇರ್ರೋಟೇಷನಲ್ ವೆಕ್ಟರ್ ಫೀಲ್ಡ್ಸ್ನು ಕೂಡ ಡಿಸ್ಕಷನ್ ಮಾಡಿ ಅದರ ಬಗ್ಗೆನೂ ತಿಳಿತೀವಿ. ಇದು ವೆಕ್ಟರ್ ಡಿಫ್ರೆನ್ಷಿಯೇಷನ್. ಫಸ್ಟ್ ಏನು ಕಲಿತೇವೆ? ಗ್ರೇಡಿಯಂಟ್ ಕಲಿತೇವೆ, ಮತ್ತು ಡೈರೆಕ್ಷನಲ್ ಡೆರಿವೇಟಿವ್ ಮತ್ತು ಡೈವರ್ಜೆನ್ಸ್, ಕರ್ಲ್ ಇದ್ರ ಬಗ್ಗೆ ಕಲಿತೇವೆ. ಅಂದರೆ ಗ್ರೇಡಿಯಂಟು, ಡೈವರ್ಜೆನ್ಸ್, ಕರ್ಲ್. ಓಕೆ, ನೆಕ್ಸ್ಟ್ ಫರ್ದರ್ ಇನ್ ವೆಕ್ಟರ್ ಇಂಟಿಗ್ರೇಷನ್. ಸೊ ನೆಕ್ಸ್ಟ್ ಇದು ಡಿಫ್ರೆನ್ಷಿಯೇಷನ್ ಈಸ್ ಓವರ್. ನೆಕ್ಸ್ಟ್ ಇಂಟಿಗ್ರೇಷನಿಗೆ ಬರೋಣ. ಕಮಿಂಗ್ ಟು ದಿ ಇಂಟಿಗ್ರೇಷನ್, ವೆಕ್ಟರ್ ಇಂಟಿಗ್ರೇಷನ್ ಟಾಪಿಕ್. We first introduced vector line integrals. Actually integrals ಅಲ್ಲಿ there are three types of integrals ಇದೆ. ಸೊ ಸಿಂಗಲ್ ಇಂಟೆಗ್ರಲ್ಗೆ ಲೈನ್ ಇಂಟೆಗ್ರಲ್ ಅಂತ ಕಾಲ್ ಮಾಡ್ತೀವಿ, ಡಬಲ್ ಇಂಟೆಗ್ರಲ್ಗೆ ಸರ್ಫೇಸ್ ಇಂಟೆಗ್ರಲ್, ಟ್ರಿಪಲ್ ಇಂಟೆಗ್ರಲ್ಗೆ ವಾಲ್ಯೂಮ್ ಇಂಟೆಗ್ರಲ್. ಓಕೆ, ಸರ್ಫೇಸ್ ಅಂತ ಹೇಳಿದರೆ ಲೈಕ್ ಏರಿಯಾ ಈಸ್ ಸೊ ಲೆಂತ್ ಮತ್ತು ಬೇಸ್ ಅಲ್ಲ, ಅಂದರೆ ವಿಡ್ತ್ ಮತ್ತು ಹೈಟ್ ಅಂತ ಇರುತ್ತಲ್ಲ. ಸೊ ಹಾಗಾಗಿ B and H ಮಾತ್ರ. ಸೊ ಮೀಟರ್ ಸ್ಕ್ವೇರ್, ಸರ್ಫೇಸ್ ಏರಿಯಾ ಇನ್ ಮೀಟರ್ ಸ್ಕ್ವೇರ್, ಹಾಗಾಗಿ ಡಬಲ್ ಇಂಟೆಗ್ರಲ್ ಅಷ್ಟೇ. ವಾಲ್ಯೂಮ್ ಇಂಟೆಗ್ರಲ್ ಅಂದರೆ ಟ್ರಿಪಲ್ ಇಂಟೆಗ್ರಲ್. ಸೊ ಅದರಲ್ಲಿ ಲೆಂತು ಇರುತ್ತೆ, ವಿಡ್ತ್, ಹೈಟ್ ಇಷ್ಟು ಇರುತ್ತೆ. ಸೊ ಹಾಗಾಗಿ ವಾಲ್ಯೂಮ್ ಇಂಟೆಗ್ರಲ್ಲು ಮೀಟರ್ ಕ್ಯೂಬು. ಸೊ ಟ್ರಿಪಲ್ ಇಂಟೆಗ್ರಲ್ ಬರುತ್ತೆ ಅದರಲ್ಲಿ. ಓಕೆ, ಫರ್ದರ್ ಇನ್ ವೆಕ್ಟರ್ ಇಂಟೆಗ್ರೇಷನ್ we first introduced vector line integrals, followed by integral theorems of mathematics personalities, Green's theorem, Stokes theorem and Gauss theorem. ಇಷ್ಟು ಥಿಯರಮ್ಸ್ನ ಈ ಇಂಟಗ್ರೇಷನಲ್ಲಿ ಕಲಿತೀವಿ. ಗ್ರೀನ್ಸ್, ಸ್ಟೋಕ್ಸ್ ಆ್ಯಂಡ್ Gauss theorems. Work done by a force and flux is presented as applications of vector calculus. So applications of vector calculus ಅಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವರ್ಕ್ ಡನ್ ಬೈ ಎ ಫೋರ್ಸ್ ಆ್ಯಂಡ್ ಫ್ಲಕ್ಸ್. ಓಕೆ, ಸೊ ದೀಸ್ ಆರ್ ದಿ ಟಾಪಿಕ್ ಇಂಟ್ರಡ್ಯೂಸ್ ಫಾರ್ ವೆಕ್ಟರ್ ಕ್ಯಾಲ್ಕುಲಸ್ ಬಗ್ಗೆ.
ಫಸ್ಟ್ ಏನು ಮಾಡಬೇಕು, ವೆಕ್ಟರ್ ಆಲ್ಜಿಬ್ರಾದ ಬಗ್ಗೆ ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾ ಅಂತ ಪ್ಲೇ ಲಿಸ್ಟ್ ಇದೆಯಲ್ಲ, ಯೂಟ್ಯೂಬ್ದು ಪ್ಲೇ ಲಿಸ್ಟ್ ಮಾಡಿದ್ದೀನಲ್ಲ, ಅದನ್ನು ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್ ಟಾಪಿಕ್ ಬರುತ್ತೆ, ಕ್ಯಾಲ್ಕುಲಸ್ದು ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ತಿಳಿಬೇಕು. ಡಿಫ್ರೆನ್ಷಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್ ಅದು ಕ್ಲಾಸ್ 12th ಇದೆ. ಓಕೆ, ನೆಕ್ಸ್ಟು ವೆಕ್ಟರ್ ಕ್ಯಾಲ್ಕುಲಸ್ಸಿಗೆ ಬಂದರೆ ಅದರಲ್ಲಿ ಎಗೇನ್ ಡಿವೈಡ್ ಆಗುತ್ತೆ, ಒಂದು ವೆಕ್ಟರ್ ಡಿಫ್ರೆನ್ಷಿಯೇಷನ್ ಅಂತ, ಇನ್ನೊಂದು ವೆಕ್ಟರ್ ಇಂಟಿಗ್ರೇಷನ್ ಅಂತ ಡಿವೈಡ್ ಆಗುತ್ತೆ. ವೆಕ್ಟರ್ ಡಿಫ್ರೆನ್ಷಿಯೇಷನಲ್ಲಿ ಏನೆಲ್ಲ ಕಲಿತೇವೆ ಅಂತ ಹೇಳಿದ್ರೆ, ಸೊ ಗ್ರೇಡಿಯಂಟ್, ಡೈವರ್ಜೆನ್ಸ್, ಕರ್ಲ್ ಇದ್ರ ಬಗ್ಗೆ ಕಲಿತೇವೆ. ಮತ್ತು ಲೈಕ್ ಸೊಲನಾಯ್ಡಲ್ ಮತ್ತು ಇರೋಟೇಷನಲ್ ವೆಕ್ಟರ್ ಫೀಲ್ಡ್ ಬಗ್ಗೆ ಕಾನ್ಸೆಪ್ಟ್ ಗೊತ್ತಾಗತ್ತೆ. ನೆಕ್ಸ್ಟು ವೆಕ್ಟರ್ ಇಂಟಿಗ್ರೇಷನಲ್ಲಿ ಗ್ರೀನ್ಸ್, ಸ್ಟೋಕ್ಸ್, ಗಾಸ್ ಥಿಯರಮ್ಸ್ ಬಗ್ಗೆ ಒಂದಷ್ಟು ಗೊತ್ತಾಗುತ್ತೆ. ಮತ್ತು ಲೈನ್ ಇಂಟೆಗ್ರಲ್, ವೆಕ್ಟರ್ ಲೈನ್ ಇಂಟೆಗ್ರಲ್ಸ್ ಬಗ್ಗೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ವೆಕ್ಟರ್ ಕ್ಯಾಲ್ಕುಲಸಲ್ಲಿ ವರ್ಕ್ ಡನ್ ಬೈ ಎ ಫೋರ್ಸ್ ಮತ್ತು ಫ್ಲಕ್ಸ್ ಈಸ್ ಪ್ರೆಸೆಂಟೆಡ್ ಆ್ಯಸ್ ಅಪ್ಲಿಕೇಶನ್ಸ್ ಆಫ್ ವೆಕ್ಟರ್ ಕ್ಯಾಲ್ಕುಲಸ್. ಓಕೆ, these are the topic. Okay, thank you so much.